ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ನಾವು ಬ್ರೈಡಲ್ ಕ್ರೋಸ ಕುಚ್ಚನ್ನ ಯಾವ ರೀತಿ ಹಾಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಬನ್ನಿ ಇವಾಗ ಕ್ರೋಸ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಕುಚ್ಚು ಹಾಕೋದಕ್ಕೆ ನಾನು 7 ಎಳೆ ದಾರ ತಗೊಂಡಿದ್ದೀನಿ ಮತ್ತು ಕ್ರೋಸಾ ನೀಡಲ್ ನಂಬರು 0.7 mm ತಗೊಂಡಿದ್ದೀನಿ. ಫಸ್ಟ್ಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ನಾನು 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು 4 ಚೈನ್ ಹಾಕ್ಕೊಳ್ಳಿ. 1 2 3 4 4 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಅದೇ ಪ್ಲೇಸ್ಗೆ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಸ್ಟಾರ್ಟಿಂಗು 2 ಸಲ 4 ಚೈನ್ನ ಇದೇ ಥರ ಲಾಕ್ ಮಾಡ್ಕೋಬೇಕು ನಾವು. ಈ ಲಾಕ್ ಮಾಡಾದಮೇಲೆ ಪ್ರತಿ ಸಲ ಚೆಕ್ ಮಾಡ್ಕೋತಾ ಇರಿ, ಎಲ್ಲಾದರೂ ಟೈಟ್ ಆಗಿದೆಯಾ ಅಂತ. ಟೈಟ್ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ ಸ್ಯಾರಿ. ಮತ್ತೆ 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಎರಡು ಸಲ 4 ಚೈನ್ನ ಸ್ಟಾರ್ಟಿಂಗ್ ಹಾಕ್ಕೊಂಡ್ಮೇಲೆ ಇವಾಗ ನಾವು 6 ಚೈನ್ನ ಹಾಕ್ಕೋಬೇಕು. 1 2 3 4 5 6 6 ಚೈನ್ನ ಹಾಕ್ಕೊಂಡು ನೋಡ್ಕೊಳ್ಳಿ, ಅದು ಎಲ್ಲಿಗೆ ಬರುತ್ತೆ ನೋಡಿ ಸ್ವಲ್ಪ ಒಳಗಡೆಗೆ ತಗೊಂಡು ಲಾಕ್ ಮಾಡಿ. 2 mm ಒಳಗಡೆಗೆ ತಗೊಳ್ಳಿ. ಒಳಗಡೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಇದು ಆರ್ಚ್ ಶೇಪ್ ಬರೋದಕ್ಕೆ ಸ್ವಲ್ಪ ನಾವು ಈ ಥರ 2 mm ಒಳಗಡೆಗೆ ಲಾಕ್ ಮಾಡಿಕೊಂಡ್ರೆ ಈ ಥರ ಆರ್ಚ್ ಶೇಪಲ್ಲಿ ಅದು ಬರುತ್ತೆ. ಇವಾಗ ನಾವು ಈ 6 ಚೈನು ಒಂದು ಸಲ ಹಾಕಿದ್ಮೇಲೆ ಮತ್ತೆ 4 ಚೈನ್ನ 3 ಸಲ ಲಾಕ್ ಮಾಡ್ಕೋಬೇಕಾಗುತ್ತೆ. ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿ ಸ್ಟಾರ್ಟಿಂಗ್ ಮಾತ್ರ 2 ಸಲ 4 ಚೈನ್ನ ಹಾಕ್ಕೊಂಡು ಆಮೇಲೆ 6 ಚೈನ್ನ ಹಾಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಆದಮೇಲೆ ಮತ್ತೆ ನಾವು ಕಂಟಿನ್ಯೂ ಮಾಡುವಾಗ 4 ಚೈನ್ನ 3 ಸಲ ಲಾಕ್ ಮಾಡ್ಕೊಳ್ಳಿ. ಪದೇ ಪದೇ ಚೆಕ್ ಮಾಡ್ಕೊತಾ ಇರಿ, ಎಲ್ಲೂ ಟೈಟ್ ಆಗಬಾರ್ದು. ನೋಡ್ಕೊಳ್ಳಿ, 1 2 ಇವಾಗ 3ನೇ ಸಲ 4 ಚೈನ್ನ 3 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಮತ್ತೆ 6 ಚೈನ್ನ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ 2 mm ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ, ಆರ್ಚ್ ಶೇಪ್ ಬರೋ ಥರ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಫುಲ್ ಸ್ಯಾರಿ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಫ್ರೆಂಡ್ಸ್. ಇವಾಗ ಬೇಸ್ ಲೈನ್ ಆಗಿದೆ. ನೆಕ್ಸ್ಟ್ ಲೈನ್ಗೆ ನಾವು ಸ್ಟಾರ್ಟಿಂಗು ಲಾಕ್ ಮಾಡ್ಕೋಬೇಕು. ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು
ಈ ನಾವು ಆರ್ಚ್ ಶೇಪ್ ಬಿಟ್ಟಿದ್ವಲ್ಲ, ಆರ್ಚ್ ಚೈನ್ ಗ್ಯಾಪ್ ಮಾಡಿದ್ವಲ್ಲ, ಆ ಗ್ಯಾಪ್ ಒಳಗಡೆ ಒಂದು ಸಲ ದಾರ ತಗೊಂಡು ಈ ಥರ ಡಬಲ್ ಕ್ರೋಸ ಮಾಡ್ಕೊಳ್ಳಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ, ಆ 6 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ದಾರ ತಗೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಈ ಥರ ನಾವು ಆರ್ಚ್ ಶೇಪ್ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಷ್ಟು ಫಿಲ್ ಮಾಡ್ಕೊತ ಹೋಗಬೇಕು. ಮತ್ತು ಒಂದೇ ಸಮನಾಗಿ ಮಾಡ್ಕೊಳ್ಳಿ, ಎಲ್ಲೂ ದೊಡ್ಡದು ಚಿಕ್ಕದು ಮಾಡಬೇಡಿ, ಆರ್ಚ್ ನೀಟಾಗಿ ಕಾಣಿಸೋದಿಲ್ಲ. ಈ 6 ಚೈನ್ನ ಗ್ಯಾಪ್ ಒಳಗಡೆಗೆ ನಾನು ಮಾಡಿರೋ ಆರ್ಚ್ಗೆ 17 ಡಬಲ್ ಕ್ರೋಸನ್ನು ಮಾಡ್ಕೊಂಡಿದ್ದೀನಿ. 17 ಡಬಲ್ ಕ್ರೋಸಗಳು ಬೇಕಾಗುತ್ತೆ ಇದಕ್ಕೆ ಫಿಲ್ ಆಗೋದಕ್ಕೆ. ಮತ್ತು ಎಲ್ಲ ಆರ್ಚ್ಗಳನ್ನೂ ಒಂದೇ ಸಮನಾಗಿ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಸ್ಯಾರಿಲಿ ಲಾಸ್ಟ್ಗೆ, ಸ್ಯಾರಿ ಎಂಡಿಂಗಿಗೆ ನಾವು 6 ಚೈನ್ ಲಾಕ್ ಆದಮೇಲೆ 4 ಚೈನ್ದು 2 ಲಾಕ್ ಮಾಡ್ಕೋಬೇಕು. ಆದರೆ ಇದಕ್ಕೆ 4 ಚೈನ್ದು 1 ಲಾಕ್ಗೆ ಕಂಪ್ಲೀಟ್ ಆಗೋಯಿತು. ಸೊ ಅದರಿಂದ ನಾನು ಕುಚ್ಚನ್ನ ಕಟ್ಟೋದಕ್ಕೆ 4 ಚೈನ್ ಗ್ಯಾಪ್ನ ಬಿಡೋಕ್ಕಾಗಿಲ್ಲ. ಹಾಗೆ ಡಬಲ್ ಕ್ರೋಸಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ನೀವು ಮಾಡುವಾಗ ಸ್ಟಾರ್ಟಿಂಗ್ 4 ಚೈನ್ನ ಹಾಕಿ 4 ಚೈನ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟು 6 ಚೈನ್ ಒಳಗಡೆಯಿಂದ ಡಬಲ್ ಕ್ರೋಸನ್ನು ವರ್ಕ್ ಮಾಡ್ಕೊತ ಹೋಗಿ ಫ್ರೆಂಡ್ಸ್. ಇವಾಗ 4 ಚೈನು, ನೆಕ್ಸ್ಟ್ 4 ಚೈನ್ ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನೆಕ್ಸ್ಟ್ 4 ಚೈನ್ ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರಬೇಕು ಆರ್ಚ್. ಇವಾಗ ನಾವು ಮತ್ತೆ 4 ಚೈನ ಹಾಕೋಬೇಕು. ಈ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೋಸ್ಕರ 4 ಚೈನ್ನ ಹಾಕ್ಕೊಂಡು ಇನ್ನೊಂದು 4 ಚೈನ್ ಗ್ಯಾಪ್ ಲಾಕ್ ಇದೆಯಾ ನೋಡಿ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಒಂದು 4 ಚೈನ್ನ ಬಿಟ್ಟು 6 ಚೈನ್ ಇದೆಯಲ್ಲ ಅದರೊಳಗಡೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಸನ್ನು ವರ್ಕ್ ಮಾಡ್ಕೊತ ಹೋಗಿ. ಒಂದು 4 ಚೈನ್ನ ಬಿಡಬೇಕು, ಬಿಟ್ಟು ನೆಕ್ಸ್ಟ್ 6 ಚೈನ್ ಒಳಗಡೆ ಡಬಲ್ ಕ್ರೋಸನ್ನು ವರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಥರ ಪೂರ್ತಿ ಸ್ಯಾರಿ ಫುಲ್ಲು ವರ್ಕ್ ಮಾಡ್ಕೊಳ್ಳಿ. ನೋಡಿ, ಇದು ಪೂರ್ತಿ ಸ್ಯಾರಿ ಈ ಥರ ಡಬಲ್ ಕ್ರೋಸ ವರ್ಕ್ ಆಗಿದೆ. ಇವಾಗ ನಾವು ಇದಕ್ಕೆ ಮಧ್ಯೆ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಇದಕ್ಕೆ ನಾನು 100 ಎಳೆ ದಾರ ತೊಗೊಂಡಿದ್ದೀನಿ. 100 ಎಳೆ ದಾರ ತಗೊಂಡು ಕುಚ್ಚುಗಳನ್ನ ಕಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ಪೇಜನ್ನ ಫಾಲೋ ಮಾಡಿ ಫ್ರೆಂಡ್ಸ್. ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ. ಇದೇ ಥರ ಫುಲ್ ಸ್ಯಾರಿಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. ಈ ಕುಚ್ಚುಗಳನ್ನ ಕಟ್ಕೊಳ್ಳುವಾಗ ಸೀರೆನ ಉಲ್ಟಾ ಸೈಡಿಂದ ಇಟ್ಕೊಂಡು ಕಟ್ಟಿ, ಏಕೆಂದರೆ ಆ ಗಂಟು ಮೇಲ್ಗಡೆ ಕಾಣಿಸ್ಬಾರ್ದು ಅದರಿಂದ. ಇವಾಗ ಈ ಥರ ಕಟ್ಕೊಂಡಾದಮೇಲೆ ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಬೇಕು ಸ್ಯಾರಿ ಕುಚ್ಚು ಅನ್ನೋದಾದರೆ ಈ ಥರ ಆ ಕ್ರೋಸ ಕುಚ್ಚು ಆರ್ಚ್ ಮಾಡಿದ್ದು ನೋಡಿ, ಅದ್ರ ಸೆಂಟರ್ಗೆ ಈ ಥರ ಒಂದೊಂದು ಸ್ಟೋನ್ನ ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಲುಕ್ ಬರುತ್ತೆ ಇದಕ್ಕೆ. ನೋಡಿ, ಈ ಥರ ಗಮ್ ಹಾಕ್ಬಿಟ್ಟು ಒಂದೊಂದು ಸ್ಟೋನ್ ಹಾಕ್ಕೊಳ್ಳಿ.
ಇದು ವಿತೌಟ್ ಬೀಡ್ ತೋರಿಸಿರೋದು ನಾನು. ನಿಮಗೆ ಬೀಡ್ ಬೇಕು ಅಂದರೆ ಬೇಕಾದರೆ ಇನ್ಸರ್ಟ್ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ 6 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ಬೀಡ್ ಹಾಕ್ಕೊಂಡು ಮಾಡ್ಬೋದು. ಅದರದ್ದು ಬೇರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಕೊಟ್ಟಿರ್ತೀನಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಕುಚ್ಚು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.